ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಪುತ್ರಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸರ್ಕಾರಿ ಉದ್ಯೋಗಕ್ಕೆ ನಕಲಿ ಆದಾಯ ಹಾಗೆ ಜಾತಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿರೋದು, ಹಾಗಾಗಿ ಎಫ್ಐಆರ್ ದಾಖಲಾಗಿರೋದು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಪುತ್ರಿ ಸುಮಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ನಕಲಿ ದಾಖಲೆಯನ್ನ ಸಲ್ಲಿಕೆ ಮಾಡಿದ ಆರೋಪ. ಕೆಪಿಎಸ್ಸಿ ಕಾರ್ಯದರ್ಶಿಯಿಂದ ವಿಧಾನಸೌಧ ಠಾಣೆಗೆ ಕಂಪ್ಲೇಂಟ್ ನೀಡಲಾಗಿದೆ. ದೂರನ್ನ ಆಧರಿಸಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 336(2) ಹಾಗೆ 342 ಇದರ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಕಾಕಿ ಅಭ್ಯರ್ಥಿಗಳ ದಾಖಲೆಗಳ ಪರಿಶೀಲನೆ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಬಯಲಾಗಿರೋದು ವಂಚನೆ. ಕುಟುಂಬದ ವಾರ್ಷಿಕ ಆದಾಯ 40,000 ಅನ್ನೋದಾಗಿ ದಾಖಲೆ ಕೊಟ್ಟಿದ್ರು. ಆದ್ರೆ ತಂದೆ ಶಿವಶಂಕರಪ್ಪ ಅವರ ಆದಾಯ 40,000 ರೂಪಾಯಿಗಿಂತ ಹೆಚ್ಚಿದೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿರೋ ತಂದೆ ಮಾಸಿಕ ವೇತನವೇ 2,25,000 ರೂಪಾಯಿ ಇದೆ. ಸುಳ್ಳು ದಾಖಲೆ ನೀಡಿ ಮೀಸಲಾತಿಯನ್ನ ದುರುಪಯೋಗ ಪಡಿಸಿಕೊಳ್ಳೋದಕ್ಕೆ ಯತ್ನಿಸಲಾಗಿರುವುದು. ಹೀಗಾಗಿ ಸುಮಾ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರನ್ನ ದಾಖಲಿಸಿದ್ದು ಎಫ್ಐಆರ್ ದಾಖಲಾಗಿದೆ. ಪ್ರತಿ ವಿದ್ಯಾರ್ಥಿಗಳ ಕನಸು, ಅದಕ್ಕೆ ഇരുಳು ಹಗಲು ಅನ್ನದೇ ಸತತವಾದಂಥ ಕಠಿಣವಾದಂಥ ಪರಿಶ್ರಮ ಇರುತ್ತೆ. ಸಂಬಂಧಪಟ್ಟ ಹಾಗೆ ಅದಕ್ಕೆ ಒಂದಷ್ಟು ಕ್ರಿಟೇರಿಯಾ ಇರುತ್ತೆ, ಜೊತೆಗೆ ಕೆಲವೊಂದಷ್ಟು ರೂಲ್ಸು ಕಂಡೀಷನ್ಸು ಕೋಟಾ ಇರುತ್ತೆ. ಅಂದರೆ ಕೆಲವೊಂದಷ್ಟು ಜಾತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಇಷ್ಟೇ ಆದಾಯ ಅಂದರೆ ಯಾವುದೇ ಜಾತಿಯಾದರೂ ಕೂಡ ಮ್ಯಾಕ್ಸಿಮಮ್ 8 ಲಕ್ಷ ದಾಟಿರಬಾರ್ದು ಅನ್ನೋದು ಗೊತ್ತಿರುತ್ತೆ. ಆದರೂ ಕೂಡ ಹೇಗಾದರೂ ಮಾಡಿ ರೆಫರೆನ್ಸೋ ಇನ್ಫ್ಲೂಯೆನ್ಸೋ ತಗೊಂಡು ಗೌರ್ಮೆಂಟ್ ಕೆಲಸ ತಗೊಳ್ಬೇಕು ಅನ್ನೋದು ಹುನ್ನಾರ ಅನ್ನೋದು ಗೊತ್ತಾಗ್ತಿದೆ ಮೇಲ್ನೋಟಕ್ಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಒಬ್ರು ಕೆಪಿಎಸ್ಸಿ ಮಗಳಾಗಿ ಇಷ್ಟೆಲ್ಲ ದೋಖಾ ಮಾಡೋದಕ್ಕೆ, ಜೊತೆಗೆ ಇದು ಅವರ ತಂದೆಗೆ ವಿಚಾರ ಗೊತ್ತಿತ್ತ, ಬೆಳಕಿಗೆ ಬಂದಿರೋದು ಹೇಗೆ, ಸದ್ಯ ಯಾವ ಕ್ರಮವನ್ನ ಈಗ ತೆಗೆದುಕೊಳ್ಳಲಾಗಿದೆ? ಡೈನಾ, ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರ್ ಸಾಹುಕಾರ್ ಅವರ ಪುತ್ರಿ ಸುಮಾ ವಿರುದ್ಧ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ. ಕೈಗಾರಿಕಾ ವಿಸ್ತರಣಾಧಿಕಾರಿಯ ಒಂದು ಹುದ್ದೆಗೆ ಇವರು ಒಂದು ಪರೀಕ್ಷೆಯನ್ನು ಬರೆದಿರ್ತಾರೆ. ಅದರಲ್ಲಿ ಅವರು ದಾಖಲೆಗಳನ್ನು ಸಲ್ಲಿಸಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ ಕೂಡ ಏನು ತಂದೆಯ ಒಂದು ಆದಾಯ ಏನಂದ್ರೆ 40,000 ರೂಪಾಯಿ ತಿಂಗಳಿಗೆ ವೇತನ ಅಂತ ಹೇಳಿ, ಅದರಲ್ಲಿ 2.5 ಲಕ್ಷ ರೂಪಾಯಿ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ಕೆಲವು ಕ್ರೈಟೀರಿಯಾಗಳಿರುತ್ತೆ, ಅದರಂತೆ ಕೂಡ ಆ ಒಂದು ಆದಾಯ ಮೀರಿ ಇದ್ದಂತಹ ಅಭ್ಯರ್ಥಿಗಳಿಗೆ ಅದು ಸಿಗೋದಿಲ್ಲ. ಹಾಗಾಗಿ ಇವರು ನಕಲಿ ದಾಖಲೆ ಪತ್ರವನ್ನ ರೆಡಿ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪದ ಹಿನ್ನೆಲೆಯಲ್ಲಿ ದಾಖಲೆಗಳ ಒಂದು ಪರಿಶೀಲನೆಯ ಸಂದರ್ಭದಲ್ಲಿ ಈ ಒಂದು ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟಿರುವಂತಹದ್ದು ಕೂಡ ಗೊತ್ತಾಗಿರುವಂತದ್ದು. ಅವರು ಲೋಕಸೇವಾ ಆಯೋಗದ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ಅವರ ಒಂದು ವೇತನ ಇತ್ತು. ಈಗ ಕೆಪಿಎಸ್ಸಿ ಅಧ್ಯಕ್ಷರಾಗಿರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಅದು ಹೆಚ್ಚಾಗಿರುತ್ತೆ. ಆದ್ರೆ ಅವರು ಕೊಟ್ಟಿರುವಂತಹ ದಾಖಲೆಗಳೆಲ್ಲವೂ ಕೂಡ ಸುಳ್ಳು ಅನ್ನೋದಕ್ಕೂ ಈಗ ಗೊತ್ತಾಗಿರುವಂತದ್ದು. ಸದ್ಯ ಅವರ ವಿರುದ್ಧ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಅಂದ್ರೆ ಈ ಪ್ರಮಾಣ ಪತ್ರವನ್ನು ಮಾಡಿಕೊಟ್ಟಂತ ಅಧಿಕಾರಿಗಳು ಯಾರು, ಅವರನ್ನ ಯಾವ ರೀತಿಯಾಗಿ ಇವರು ಬಳಸ್ಕೊಂಡ್ರು, ಈ ಎಲ್ಲವೂ ಕೂಡ ವಿಚಾರಗಳು ತಿಳಿದು ಬರಬೇಕು. ಯಾಕಂದ್ರೆ ಯಾರೋ ಒಬ್ರು ಪ್ರಭಾವಿ ವ್ಯಕ್ತಿಗಳು ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ಒಂದು ಕೈವಾಡ ಇಲ್ಲದೆ ಈ ರೀತಿಯಾಗಿ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಯಾಕಂದ್ರೆ ಆದಾಯ ಪ್ರಮಾಣ ಪತ್ರಗಳನ್ನು ಕೂಡ ಎಲ್ಲವೂ ಡಿಜಿಟಲೀಕರಣ ಆಗಿರುತ್ತೆ. ಸೊ ತಹಶೀಲ್ದಾರ್ ಆಗಿರ್ಬೋದು, ಸಂಬಂಧಪಟ್ಟ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳೇನಿರ್ತಾರೆ, ಇವೆಲ್ಲರ ಒಂದು ಅಧೀನದಲ್ಲಿ ಮಾಡಿಕೊಡುವಂತಹ ಒಂದು ಸರ್ಟಿಫಿಕೇಟ್ ಆಗಿರೋದ್ರಿಂದಾಗಿ ಸೊ ಇದರಲ್ಲಿ ಅವರ ಕೈವಾಡ ಇದೆಯಾ ಅನ್ನೋದು ಕೂಡ ಸದ್ಯ ತಿಳಿದು ಬರಬೇಕು. ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂತಹದ್ದು. ಡಯಾನಾ, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.